2 ಲಕ್ಷದಿಂದ 4.5 ಲಕ್ಷ 5 ಲಕ್ಷ 8 ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ. ಈಗ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ, ಬಿ ಖಾತೆಯಿಂದ ಎ ಖಾತೆಗೆ. ಅದರಿಂದ 10-15 ಸಾವಿರ ಕೋಟಿ ವಸೂಲಿ ಮಾಡ್ತಾರೋ, ಇದು ಜನತೆ ಉಡುಗೊರೆ ಕೊಡ್ತಾರೋ ಇಲ್ಲ ಆ ಬಿ ಖಾತಾ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಉಡುಗೊರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ. ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ ಅಂತೆ, 5 ಗ್ಯಾರಂಟಿ ಕೊಟ್ಟಾಯ್ತು, ಈಗ 6ನೇ ಗ್ಯಾರಂಟಿ ಈ ಥರ ಹೇಳ್ತಾರೆ. ಬರೀ ದುಡ್ಡನ್ನು ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನು ಓಲಿ ಬಳಕೆ ಸರಿಯಾಗಿ ಮಾಡ್ತಾರೆ. ಇದೆಲ್ಲ ಮಾತಾಡಬೇಕು ಅಂದ್ರೆ ಭಾಳ ವಿಷಯ ಮಾತಾಡ್ಬೋದು. ಯಾರು ಬಿಡಿ, ನಾನು ಎಲ್ಲಿಂದ ಇಂಡಸ್ಟ್ರಿ ತರೋಕ್ಕಾಯ್ತದಪ್ಪ, ನಾನು ಇಂಡಸ್ಟ್ರಿ ತರೋಕ್ಕಾಯ್ತದ? ಒಂದು ನಿಮಿಷ ಅವ್ರಿಗೆ ಏನಾದರೂ ಒಂದು ನಿಮಿಷ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಭಾಳ ದೊಡ್ಡರಿದ್ದಾರೆ ಅವರೆಲ್ಲ, ಭಾಳ ಬುದ್ಧಿವಂತರು ಇದ್ದಾರೆ ಅವರೆಲ್ಲ. ನಾವು ಅಷ್ಟು ಬುದ್ಧಿವಂತರಲ್ಲ, ಅವರೇ ಬುದ್ಧಿವಂತರು. ಈಗ ನಾನು ಕಾರ್ಖಾನೆ ತರೋಕ್ಕಾಗತ್ತಾ? ಅದರ ಪರ್ವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಒಂದು ಭೇಟಿ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾಯಿದೆ. ಇವತ್ತು ಪ್ರಧಾನಮಂತ್ರಿ ಹೋಗಿ 13,000 ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ. ಇವೆಲ್ಲ ನೋಡಿದಾಗ ನಮಗೆ ಕರಳು ಕಿತ್ತು ಬರುತ್ತೆ, ನಮ್ಮ ರಾಜ್ಯ ಏನಾಗ್ತಿದೆ ಅಂತ ಹೇಳಿ. ಮಾತಾಡೋದಕ್ಕೇನು ಮಾತಾಡ್ಬೋದು, ನಾನೇನು ಮಾಡೋಕ್ಕಾಗುತ್ತೆ? ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ DC ಅವ್ರಿಗೆ ಎಷ್ಟು ಬಾರಿ ಕೇಳಿದ್ದೀನಿ ಐಡೆಂಟಿಫೈ ಮಾಡಿ ಅಂತ. ಲ್ಯಾಂಡ್ ಇಲ್ಲ, ಪರಿಸ್ಥಿತಿಗಳು. ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು, ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು. ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ CM ಏನು ಹೇಳ್ತಾರೆ, ಹೋಗಲಿ ಯಾವ ರಾಜ್ಯಕ್ಕಾದರೂ ಹೋಗಲಿ, ನಾವೇನಿಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ. ಈ ಥರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ? ಅದರಿಂದ ಇಲ್ಲಿ ಈ ಚರ್ಚೆಗಳಿದೆಯಲ್ಲ, ಇವ್ರ ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅವ್ರು ಏನೋ ಹೇಳ್ತಾರೆ ಹೇಳ್ಕೊಳ್ಳಿ, ನಬ್ಬ ಬುದ್ಧಿವಂತರುಗಳಿದ್ದಾರೆ ಮಾತಾಡ್ತಾರೆ.